ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ನಿಮ್ಮೆಲ್ಲರಿಗೂ ನಮ್ಮ ಸ್ಥೈರ್ಯ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕವಾದ ಸ್ವಾಗತ. ಕಳೆದ 2 ವಿಡಿಯೋಲಿ ಸಬ್ಕಾನ್ಷಿಯಸ್ ಮೈಂಡಿಂದ ನಮ್ಮ ಪ್ರಾಬ್ಲಮ್ಸನ್ನು ಅಟ್ರ್ಯಾಕ್ಟ್ ಮಾಡಿದ್ದೀವಿ, ಅದನ್ನು ಹೇಗೆ ಸರಿ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತು ಈ ವಿಡಿಯೋಲಿ ನಿಮಗೆ ತುಂಬ ಇಷ್ಟ ಆಗಿರುವಂಥ ಕೆಲವು ಟೆಕ್ನಿಕ್ಸನ್ನು ಹೇಳ್ಕೊಡ್ತೀನಿ. ಆ ಸಬ್ಕಾನ್ಷಿಯಸ್ ಮೈಂಡನ್ನು ಹೇಗೆ ನಾವು ಬದಲಾಯಿಸಬಹುದು ಅಂತ. ನಮ್ಮ ಬಾಲ್ಯದಿಂದ ಕೂಡ ನಾವು ಅಟ್ರ್ಯಾಕ್ಟ್ ಮಾಡ್ಕೊಂಡು ಬಂದಿರುವಂಥ ಆ ಪ್ರಾಬ್ಲಮ್ಸನ್ನು ಈಗ ನೀವು ಸರಿ ಮಾಡ್ಕೊಳ್ಳಬಹುದಾದ 5 ಸ್ಟೆಪ್ಸಲ್ಲಿ ಹೇಳ್ತೀನಿ. ಇದನ್ನು ದಿನ ಮಾಡ್ಕೊಳ್ಳಿ. ಯಾವ ರೀತಿ ಚೇಂಜಸ್ ಆಗತ್ತೆ ಅಂತ ಬಂದು ಕಾಮೆಂಟಲ್ಲಿ ತಿಳಿಸಿ. ಇಲ್ಲಿವರೆಗೂ ನಾವೊಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ನಮ್ಮ ಜೀವನನ ಬದಲಾಯಿಸೋ ಶಕ್ತಿ ಹೊರಗಡೆ ಇಲ್ಲ, ಅದು ನಮ್ಮ ಒಳಗಿದೆ. ಆದರೆ ಆ ಶಕ್ತಿನ ಬಳಸೋದಕ್ಕೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಸರಿಯಾದ ರೀತಿಯಲ್ಲಿ ನಾವು ಅದಕ್ಕೆ ಒಂದು ತರಬೇತಿನ ಕೊಡಬೇಕಾಗಿದೆ. ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ಸ್ಟೆಪ್ 1, ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ತಾ ಇರೋ ಕತೆಗಳನ್ನು ಬದಲಾಯಿಸ್ಕೋಬೇಕು. ನಾವು ಪ್ರತಿದಿನ ನಮ್ಮ ಜೊತೆ ಮೈಂಡಲ್ಲಿ ಮಾತಾಡ್ಕೊಳ್ತಾನೆ ಇರ್ತೀವಿ ಅಲ್ವಾ? ಆದರೆ ನೀವೇನಾದರೂ ಗಮನಿಸಿದ್ದೀರಾ? ಆ ಮಾತುಗಳಲ್ಲಿ ಹೆಚ್ಚಾಗಿ ನೆಗೆಟಿವ್ ಆಗೇ ಇರುತ್ತೆ. ನನಗೆ ಸಮಯ ಇಲ್ಲ, ಟೈಮ್ ಇಲ್ಲ, ನನಗೆ ಅದೃಷ್ಟನೇ ಇಲ್ಲ, ನನಗೆ ಲಕ್ಕಿಲ್ಲ, ನನ್ನಿಂದ ಈ ಬಿಸ್ನೆಸ್ ಮುಂದಕ್ಕೆ ತೊಗೊಂಡೋಗೋಕೆ ಆಗ್ತಾನೇ ಇಲ್ಲ, ನನ್ನ ಬಿಸ್ನೆಸ್ಸಲ್ಲಿ ಏಳಿಗೆನೇ ಇಲ್ಲ, ನನಗೆ ಹಣನೇ ಬರಲ್ಲ, ಬಂದರೂ ನನ್ನ ಹತ್ರ ಉಳಿಯಲ್ಲ. ಈ ಥರದ ಮಾತುಗಳನ್ನು ನಾವು ವರ್ಷಗಳ ಕಾಲ ರಿಪೀಟ್ ಮಾಡಿಕೊಂಡೇ ಬಂದಿದ್ದೀವಿ. ನಂತರ ಅದೇ ಜೀವನವಾಗಿ ನಮ್ಮನ್ನು ಈಗ ಕಾಡ್ತಾ ಇದೆ. ಇವತ್ತಿನಿಂದ ಒಂದು ನಿರ್ಧಾರ ಮಾಡಿ, ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಹೇಳೋದನ್ನು ಕಡಿಮೆ ಮಾಡ್ತಾ ಬನ್ನಿ. ಒಂದೇ ಸಲ ನಿಲ್ಸೋಕ್ಕಾಗಲ್ಲ. ಯಾವಾಗ ಮೈಂಡಲ್ಲಿ ನೆಗೆಟಿವ್ ಆಗಿ ಬರುತ್ತೋ ಇಮಿಡಿಯೇಟಾಗಿ ಅದ್ರ ಬದಲು ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ. ಯಾವ ಥರ ಅಂದರೆ, ನಾನು ಪ್ರತಿದಿನ ಬೆಳೀತಾ ಇದ್ದೀನಿ, ನನ್ನ ಜೀವನದಲ್ಲಿ ಒಳ್ಳೆ ಅವಕಾಶಗಳು ಬರ್ತಾ ಇದೆ, ನಾನು ಆತ್ಮವಿಶ್ವಾಸದಿಂದ ಮುಂದೆ ಸಾಗ್ತಾ ಇದ್ದೀನಿ, ನಾನು ಇನ್ನರ್ ಸ್ಟೆಬಿಲಿಟಿ ಬೆಳೆಸ್ಕೊಳ್ತಾ ಇದ್ದೀನಿ. ಇಂತಹ ಮಾತುಗಳನ್ನು ಪ್ರತಿದಿನ ರಿಪೀಟೆಡ್ ಆಗಿ ಹೇಳ್ಕೊಳ್ತಾ ಇರಿ. ಒಂದು ಸಲ ಹೇಳ್ಕೊಂಡು ಬಿಟ್ಟರೆ ಇದಕ್ಕೆ ಟ್ರೈನಿಂಗ್ ಆಗಲ್ಲ. 2ನೇ ಸ್ಟೆಪ್, ವಿಜುವಲೈಸೇಷನ್ ಮಾಡಿ. ನೀವು ಬಯಸುವಂಥ ಜೀವನನ ಪ್ರತಿದಿನ ಕೆಲವು ನಿಮಿಷಗಳು ಮನಸ್ಸಿನಲ್ಲಿ ನೋಡಿ. ನೀವು ಆರೋಗ್ಯವಾಗಿರೋದನ್ನು ನೋಡ್ಕೊಳ್ಳಿ, ನೀವು ಸಂತೋಷವಾಗಿರೋದನ್ನು ನೋಡ್ಕೊಳ್ಳಿ, ಆರ್ಥಿಕವಾಗಿ ನೀವು ಬೆಳೀತಾ ಇರೋದನ್ನು ನೋಡ್ಕೊಳ್ಳಿ, ಕುಟುಂಬದ ಜೊತೆ ಸಂತೋಷವಾಗಿ ಬದುಕ್ತಾ ಇರೋದನ್ನು ನೋಡ್ಕೊಳ್ಳಿ. ನಿಮ್ಮ ಕನಸಿನ ಜೀವನ ಹೇಗಿರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಬ್ರೈನ್ಗೆ ಕಲ್ಪನೆ ಮತ್ತು ನಿಜವಾದ ಅನುಭವದ ನಡುವೆ ದೊಡ್ಡ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ವಿಜುವಲೈಸೇಷನ್ ತುಂಬ ಪವರ್ಫುಲ್ ಟೆಕ್ನಿಕ್ ಆಗಿದೆ. ಇನ್ನು 3ನೇ ಸ್ಟೆಪ್, ಸಣ್ಣ ಆ್ಯಕ್ಷನ್ಸ್ ತಗೊಳ್ಳಿ. ತುಂಬ ಜನ ಮೋಟಿವೇಶನ್ ಬಂದಿರೋ ದಿನ ಮಾತ್ರ ಕೆಲಸ ಮಾಡಿಬಿಡ್ತಾರೆ. ಆದರೆ ಸಕ್ಸಸ್ ಅನ್ನೋದು ಮೋಟಿವೇಶನ್ನಿಂದ ಬರಲ್ಲ, ಕನ್ಸಿಸ್ಟೆನ್ಸಿಯಿಂದ ಬರುತ್ತೆ. ಪ್ರತಿದಿನ ಒಂದು ಸಣ್ಣ ಹೆಜ್ಜೆಯನ್ನು ಇಡಿ. ಒಂದು ಪೇಜ್ ಓದಿ. ಒಂದು ಬುಕ್ ಓದಬೇಕಾ? ಆಗ್ತಾನೇ ಇಲ್ವಾ? ದಿನಕ್ಕೆ 1 ಪೇಜನ್ನು ಓದೋದ್ರಿಂದ ಸ್ಟಾರ್ಟ್ ಮಾಡಿ. ಮೆಡಿಟೇಷನ್ ಕೇವಲ 10 ನಿಮಿಷದಿಂದ ಸ್ಟಾರ್ಟ್ ಮಾಡಿ. ಗ್ರ್ಯಾಟಿಟ್ಯೂಡ್ 5 ನಿಮಿಷ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸನ್ನು ಮಾಡಿ. ಒಬ್ಬ ಹೊಸ ವ್ಯಕ್ತಿಯನ್ನು ಭೇಟಿ ಮಾಡೋ ಪ್ರಯತ್ನ ಮಾಡಿ. ಒಂದು ಹೊಸ ಸ್ಕಿಲ್ ಕಲೀರಿ. ಸಣ್ಣ ಹೆಜ್ಜೆಗಳು ಸೇರಿ ದೊಡ್ಡ ಯಶಸ್ಸನ್ನು ನಿರ್ಮಿಸುತ್ತೆ ಅಲ್ವಾ? ಒಪ್ಕೋತೀರಾ? ಈ ರೀತಿ ಒಂದೊಂದೇ ಹೆಜ್ಜೆ ಹಾಕ್ತಾ ಹೋಗಿ ಎಲ್ಲ ಸರಿ ಹೋಗುತ್ತೆ. 4ನೇ ಸ್ಟೆಪ್, ನಿಮ್ಮ ಎನ್ವಿರಾನ್ಮೆಂಟನ್ನು ಬದಲಾಯಿಸ್ಕೊಳ್ಳಿ. ನೀವು ಯಾರ ಜೊತೆ ಹೆಚ್ಚು ಸಮಯ ಕಳೀತಾ ಇದ್ದೀರಾ? ಯಾವ ವಿಡಿಯೋಸನ್ನು ಜಾಸ್ತಿ ನೋಡ್ತಾ ಇದ್ದೀರಾ? ಯಾವ ರೀತಿಯ ಮಾತುಗಳನ್ನು ಜಾಸ್ತಿ ಕೇಳಿಸ್ಕೊಳ್ತಾ ಇದ್ದೀರಾ? ಯಾವ ಜನರ ಜೊತೆ ಹೆಚ್ಚಾಗಿ ಇರ್ತಾ ಇದ್ದೀರಾ? ಇದೆಲ್ಲ ಕೂಡ
ನಿಮ್ಮ ಪ್ರೋಗ್ರಾಮಿಂಗ್ ಮೇಲೆ ಪ್ರಭಾವ ಬೀರುತ್ತೆ. ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡೋರ ಜೊತೆ ಇದ್ದರೆ ನಿಮ್ಮ ಮನಸ್ಸನ್ನು ಕೂಡ ನಿಧಾನವಾಗಿ ಅದೇ ರೀತಿ ಯೋಚನೆ ಮಾಡುವಂಥ ಟ್ರೈನಿಂಗ್ ಕೊಟ್ಬಿಟ್ಟಿರ್ತೀವಿ. ಹಾಗಾಗಿ ನಿಮಗೆ ಇನ್ಸ್ಪೈರ್ ಮಾಡೋ ಜನರ ಜೊತೆ ಜಾಸ್ತಿ ಟೈಮನ್ನು ಕಳೀರಿ. ಆವಾಗ ಆ ಒಳ್ಳೆ ಮಾತುಗಳನ್ನು ಕೇಳಿಸ್ಕೊಂಡಾಗ, ಒಳ್ಳೆ ಪುಸ್ತಕಗಳನ್ನು ಓದಿದಾಗ, ಒಳ್ಳೆ ಕಂಟೆಂಟ್ಸನ್ನು ನೋಡಿದಾಗ ನಿಮ್ಮ ಬೆಳವಣಿಗೆಗೆ ಅದು ಸಹಾಯ ಮಾಡುವಂಥ ಎನ್ವಿರಾನ್ಮೆಂಟನ್ನು ನಿಮಗೆ ನೀವೇ ನಿರ್ಮಿಸ್ಕೊಳ್ಳಿ. ಇದು ಇನ್ನು 5ನೇ ಸ್ಟೆಪ್, ನಿಮ್ಮ ಹಳೆಯ ಕಥೆಯನ್ನು ಬಿಡಿ. ತುಂಬ ಜನ ಹೀಗೆ ಹೇಳ್ತಾ ಇರ್ತಾರೆ, 10 ವರ್ಷ ಹಿಂದೆ ನನಗೆ ಹೀಗಾಯಿತು, ಅವರು ನನ್ನನ್ನು ಆವಾಗ ನೋಯಿಸಿದ್ರು, ಆದ್ದರಿಂದಲೇ ನಾನು ಹೀಗಾಗಿದ್ದೀನಿ. ಈ ಥರ ಫ್ಲ್ಯಾಶ್ ಬ್ಯಾಕಲ್ಲಿಯೇ ಜೀವನ ಮಾಡ್ತಾ ಇರ್ತಾರೆ. ಹೌದು, ಅದು ನೋವು ಕೊಟ್ಟಿರಬಹುದು ನಿಮಗೆ, ನಿಜ. ಆದರೆ ಆ ನೋವನ್ನು ನೀವು ಜೀವನ ಪೂರ್ತಿ ಹೊತ್ಕೊಂಡೇ ತಿರುಗಬೇಕಂತ ಏನಿಲ್ಲ ತಾನೇ. ಹೊಸ ಜೀವನ ಶುರುವಾಗೋದು ಹೇಗೆ? ಆ ಹಳೆಯದ್ರಲ್ಲೇ ನೀವು ಜೀವನ ಮಾಡ್ತಾಯಿದ್ರೆ ಕ್ಷಮಿಸಬೇಕು. ಕ್ಷಮಿಸೋದು ಅಂದರೆ ಅವರು ಮಾಡಿದ ತಪ್ಪನ್ನು ಒಪ್ಕೊಳ್ಳೋದಲ್ಲ. ಕ್ಷಮಿಸೋದು ಅಂದರೆ ನಿಮ್ಮ ಮನಸ್ಸನ್ನು ಬಿಡುಗಡೆ ಮಾಡೋದು, ನಿಮ್ಮ ಎನರ್ಜಿನ ಹಿಂದಕ್ಕೆ ಪಡ್ಕೊಳ್ಳೋದು. ಯಾಕೆಂದರೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅವ್ರನ್ನ ನೀವು ಫರ್ಗಿವ್ ಮಾಡದೇ ಇದ್ದಾಗ ನೀವು ಅದಿಲ್ಲೇ ಹಿಡಿದಿಟ್ಕೊಂಡಿರ್ತೀರ. ಅದಕ್ಕೆ ಒಂದು ಸತ್ಯ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಭೂತಕಾಲ ನಿಮ್ಮ ಭವಿಷ್ಯವನ್ನು ನಿರ್ಧರಿಸೋದಿಲ್ಲ. ನೀವು ಇವತ್ತು ತಗೊಳ್ಳುವಂಥ ನಿರ್ಧಾರ ನಾಳೆಯ ಜೀವನವನ್ನು ನಿರ್ಮಿಸುತ್ತೆ. ಇದನ್ನು ಸ್ಟ್ರಾಂಗಾಗಿ ಮೈಂಡಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಪ್ರತಿದಿನ ಪ್ರತಿಯೊಂದು ಯೋಚನೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಒಂದು ಪವರ್ಫುಲ್ ಎಕ್ಸಾಂಪಲ್, ಒಂದು ವಿಮಾನ ತನ್ನ ಡೆಸ್ಟಿನೇಷನ್ಗೆ ಹೋಗಬೇಕು ಅಂದಾಗ, ಅದು ಎಲ್ಲಿಗೆ ಹೋಗಿ ತಲುಪಬೇಕು ಅಲ್ಲಿಗೆ ಹೋಗಬೇಕಂದಾಗ ಅದು ಯಾವಾಗಲೂ ನೇರವಾಗಿ ಹೋಗೋದಿಲ್ಲ. ಯಾರ್ಯಾರು ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದಿರೋ ಗೊತ್ತಾಗುತ್ತೆ. ಅಲ್ಲಿ ಗಾಳಿ ಬರುತ್ತೆ, ಮೋಡ ಬರುತ್ತೆ, ಡೈರೆಕ್ಷನ್ ಬದಲಾಗಬೇಕಾಗತ್ತೆ, ಗಾಳಿ ಮೋಡ ಇದೆಲ್ಲ ಇದ್ದಾಗ. ಆದರೆ ಪೈಲಟ್ ಮತ್ತೆ ಮತ್ತೆ ದಿಕ್ಕನ್ನು ಸರಿಪಡಿಸ್ತಾನೇ ಇರ್ತಾರೆ, ಅನೌನ್ಸ್ ಮಾಡ್ತಾನೇ ಇರ್ತಾರೆ. ಕೊನೆಗೆ ವಿಮಾನ ಸರಿಯಾದ ಸ್ಥಳಕ್ಕೆ ಹೋಗಿ ತಲುಪತ್ತೆ. ಕೆಲವೊಮ್ಮೆ ತಡ ಕೂಡ ಆಗುತ್ತೆ, ಆದರೂ ಸರಿಯಾದ ಡೆಸ್ಟಿನೇಷನ್ಗೆ ಹೋಗಿ ತಲುಪತ್ತೆ. ನಮ್ಮ ಜೀವನ ಕೂಡ ಎಕ್ಸಾಕ್ಟ್ಲಿ ಅದೇ ಥರ. ಒಂದು ಸಲ ತಪ್ಪಿದ್ರೆ ಮುಗಿದೋಯ್ತು ಅಂತ ಅಲ್ಲ, ಮತ್ತೆ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು. ಅದೇ ಸಕ್ಸಸ್ನ ಒಂದು ರಹಸ್ಯ. ಈ ವಿಡಿಯೋದಿಂದ ನೀವು ನೆನ್ಪಿಟ್ಕೋಬೇಕಾಗಿರುವಂಥ 5 ವಿಷಯಗಳು ಏನೇನು? ಮೊದಲನೇದಾಗಿ, ನೀವು ನಿಮ್ಮ ಜೀವನವನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಹಳ ಮಟ್ಟಿಗೆ ಪ್ರಭಾವಿಸುತ್ತದೆ ಅನ್ನೋದನ್ನು ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ. 2ನೇ ವಿಷಯ, ನಿಮ್ಮ ನಂಬಿಕೆಗಳು ನಿಮ್ಮ ಫಲಿತಾಂಶಗಳನ್ನು ನಿರ್ಮಿಸುತ್ತೆ. ಇದು 2ನೇ ವಿಷಯ. ಮೂರನೇದಾಗಿ ನೆಗೆಟಿವ್ ಪ್ರೋಗ್ರಾಮಿಂಗ್ ಬದಲಾಯಿಸೋಕ್ಕಾಗಲ್ಲ ಅಂತ ಅಂದ್ಕೊಂಡಿರ್ತೀರ. ಹಾಗಾಗಿ ಇನ್ನು ಇದು ಆ ನೆಗೆಟಿವ್ ಪ್ರೋಗ್ರಾಮಿಂಗ್ ಶಾಶ್ವತ ಅಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. 4ನೇದು, ಸಣ್ಣ ಸಣ್ಣ ಪಾಸಿಟಿವ್ ಹ್ಯಾಬಿಟ್ಸು ಜೀವನನ ಖಂಡಿತ ಬದಲಾಯಿಸುತ್ತೆ. ಇನ್ನು 5ನೇದಾಗಿ ಮತ್ತು ಕೊನೆಯದಾಗಿ, ನೀವು ನಿಮ್ಮ ಕಥೆಯನ್ನು ಇವತ್ತೇ ಹೊಸದಾಗಿ ಬರೀಬಹುದು. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಸೊ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆ ಬೇಕು ಅಂತ ಅಂದ್ರೂ ಮೊದಲು ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಅನ್ನೋದು ತಂದ್ಕೋಬೇಕು. ನೀವು ಮನಸ್ಸಿನಲ್ಲಿ ನಾನು ಬದಲಾಗಬೇಕು ಅಂತ ಆ ಇಂಟೆನ್ಷನ್ ಇದ್ರೇ ನೀವು ಬದಲಾಗೋದಕ್ಕೆ ಪ್ರಯತ್ನ ಮಾಡ್ತೀರಾ. ಆ ಪ್ರಯತ್ನ ಫಲಿತಾಂಶ ಕೊಡುತ್ತೆ. ಹೊರಗಿನ ಪರಿಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಹೋಗೋದಕ್ಕಿಂತ
ಒಳಗಿನ ಪ್ರೋಗ್ರಾಮಿಂಗನ್ನು ಬದಲಾಯಿಸಬೇಕು. ನೀವು ಬದಲಾದರೆ ನಿಮ್ಮ ಯೋಚನೆ ಬದಲಾಗತ್ತೆ. ಯೋಚನೆ ಬದಲಾದರೆ ನಿರ್ಧಾರಗಳು ಬದಲಾಗತ್ತೆ. ನಿರ್ಧಾರಗಳು ಬದಲಾದರೆ ಏನಾಗುತ್ತೆ? ನಿರ್ಧಾರಗಳು ಬದಲಾದಾಗ ಅಭ್ಯಾಸಗಳು ಬದಲಾಗತ್ತೆ. ಅಭ್ಯಾಸಗಳು ಬದಲಾದರೆ ಏನಾಗುತ್ತೆ? ಅಭ್ಯಾಸಗಳು ಬದಲಾದಾಗ ಜೀವನ ಕೂಡ ಬದಲಾಗತ್ತೆ. ಇದೇ ಇವತ್ತಿನ ವಿಡಿಯೋದ ಮುಖ್ಯವಾದ ಸಂದೇಶ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಸಣ್ಣ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಈ ವಿಡಿಯೋನ ಬಹಳಷ್ಟು ಜನರಿಗೆ ತಲುಪೋ ಹಾಗೆ ಮಾಡುತ್ತೆ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ನಮ್ಮ ಸ್ಥೈರ್ಯ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾನು ಇನ್ನೂ ನಿಮ್ಮ ಜೀವನ ಬದಲಾಗುವಂಥ ತುಂಬ ಒಳ್ಳೆ ಕಂಟೆಂಟನ್ನು ತೊಗೊಂಡು ಬರ್ತೀನಿ. ಮಿಸ್ ಮಾಡಬಾರ್ದು ತಾನೇ. ಅದಕ್ಕೆ ಮತ್ತು ಕಾಮೆಂಟ್ನಲ್ಲಿ ಒಂದು ಮಾತನ್ನು ಬರೀರಿ. ಇವತ್ತಿಂದ ನಾನು ನನ್ನ ಜೀವನದ ಹೊಸ ಪ್ರೋಗ್ರಾಮಿಂಗನ್ನು ಆರಂಭಿಸುತ್ತಿದ್ದೇನೆ ಅಂತ ಬರೀರಿ. ನಿಮ್ಮ ಆ ಒಂದು ನಿರ್ಧಾರನೇ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಪ್ರಾರಂಭ ಆಗಬಹುದು. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.